ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದ ಹಾಗೆ ಅವತ್ತು ಸಂಜೆಗೆ ಅವರು ವಿಧಾನಸೌಧಕ್ಕೆ ಭೇಟಿ ಕೊಟ್ಟು, ಅಂದರೆ ಮುಖ್ಯಮಂತ್ರಿಯಾಗಿ ವಿಧಾನಸೌಧವನ್ನು ಪ್ರವೇಶಿಸಿದಂಥ ನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಮೊದಲ ಒಂದು ಪತ್ರಿಕಾಗೋಷ್ಠಿಯನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ ಜನತೆಗಾಗಿ ತಾವು ಅಧಿಕಾರ ವಹಿಸಿಕೊಂಡಂತಹ ಕ್ಷಣದಲ್ಲೇ ಒಂದು ಮಹತ್ವದ 6 ಘೋಷಣೆಗಳನ್ನು ಮಾಡಿದ್ರು. ಅದು ಎಲ್ಲೆಡೆಯೂ ಕೂಡ, ಅಂದರೆ ರಾಜ್ಯದಾದ್ಯಂತ ಎಲ್ಲರ ಪ್ರಶಂಸೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಪಡ್ಕೊಂಡ್ರು. ಅದರಲ್ಲಿ ಪ್ರಮುಖವಾಗಿ 6 ಯೋಜನೆಗಳ ಪೈಕಿ ಒಂದು ಯೋಜನೆ ಮತ್ತು ಘೋಷಣೆ ಏನು ಮಾಡಿದಲ್ಲ ಡಿ.ಕೆ. ಶಿವಕುಮಾರ್ ಅವರದ್ದು ಎಲ್ಲರ ಮೆಚ್ಚುಗೆಯನ್ನು ಪಡೆದುಕೊಳ್ತು. ಪ್ರಮುಖವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನುವಂಥ ಘೋಷಣೆಯನ್ನು ಮಾಡಿದ್ರಲ್ವ, ಅದು ಪೋಷಕರು ಮತ್ತು ವಿದ್ಯಾರ್ಥಿಗಳ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಡಿ.ಕೆ. ಶಿವಕುಮಾರ್ ಅವರು ಒಂದು ಉತ್ತಮವಾದಂಥ ಘೋಷಣೆ ಮಾಡಿದ್ರು ಅನ್ನುವಂಥ ಪ್ರಶಂಸೆಗೆ ಪಾತ್ರರಾದರು. ಅದರ ಅನುಸಾರವಾಗಿ ಇಲ್ಲಿಯ ತನಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಒಂದು ಅಪ್ಲಿಕೇಶನನ್ನು ಹಾಕಿ ಅದರ ಮುಖಾಂತರ ಇಷ್ಟು, ಅಂದರೆ ವಾರ್ಷಿಕ ಪಾಸ್, ಅದು ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಕಟ್ಟಿಬಿಟ್ಟು ಅವರ ಕಾಲೇಜು ಅಂದರೆ ಮನೆ ಮತ್ತು ಕಾಲೇಜಿಗೆ ಓಡಾಡುವಂಥ ಮಾರ್ಗ ಏನಿದೆಯಲ್ಲ ಅಲ್ಲಿಗೆ ಮಾತ್ರ ಒಂದು ಪಾಸ್ ವಿತರಣೆಯನ್ನು ಮಾಡುವಂಥ ಒಂದು ಯೋಜನೆ ಇತ್ತು. ಅದಕ್ಕೆ ಇನ್ನು ಮುಂದೆ ತಾವು ದುಡ್ಡು ಕಟ್ಟುವ ಹಾಗಿಲ್ಲ, ಅದನ್ನು ಫ್ರೀಯಾಗಿ ಪಡೆದುಕೊಳ್ಳಬಹುದು. ವಾರ್ಷಿಕ ಪಾಸ್ ಏನಿದೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ, ಅದನ್ನು ಫ್ರೀಯಾಗಿ ಪಡೆದುಕೊಳ್ಳಬಹುದು ಅನ್ನುವಂಥ ಘೋಷಣೆ. ಅಂದರೆ ಬೆಂಗಳೂರು 1 ಅಥವಾ ಹತ್ತಿರದ ಯಾವ BBMP ಕಚೇರಿ ಇದೆ ಅಲ್ಲಿಗೆ ಹೋಗ್ಬಿಟ್ಟು ತಾವು ಈ ಒಂದು ಅಪ್ಲಿಕೇಶನನ್ನು ಹಾಕಬಹುದು. ಅಪ್ಲಿಕೇಶನ್ಗೆ ತಾವು ಕಾಲೇಜಿನ ರಶೀತಿ, ಶಾಲಾ ಕಾಲೇಜು ರಶೀತಿ ಇರುತ್ತಲ್ಲ, ಅಂದರೆ ಅಡ್ಮಿಷನ್ ಫಾರ್ಮ್ ಅನ್ನುವಂಥದ್ದು ಏನಿರುತ್ತಲ್ಲ ಅದನ್ನು ಕೊಡಬೇಕಾಗುತ್ತೆ. ಅದಾದ ನಂತರ ಅವರು ಕೊಡುವಂಥ ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಿ ಶಾಲೆ ಅಥವಾ ಕಾಲೇಜಿನ ಪ್ರಿನ್ಸಿಪಾಲ್, ಅಂದರೆ ಪ್ರಾಂಶುಪಾಲರಿಂದ ಒಂದು ಸಹಿ ಮತ್ತು ಸೀಲನ್ನು ಹಾಕ್ಸ್ಕೊಂಡ ನಂತರದಲ್ಲಿ ಹತ್ತಿರದ TTMC, ಅಂದರೆ ಅದು ಜಯನಗರ್ ಇದೆ, ಬನಶಂಕರಿ ಇದೆ, ಎಲ್ಲೆಡೆಯೂ, ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಇದೆ, ಕೆಂಗೇರಿ ಇದೆ, ಎಲ್ಲಿ ಬೇಕಾದರೂ ಹತ್ತಿರದಲ್ಲಿ ಯಾವ TTMC ಇದೆ ಅಲ್ಲಿಗೆ ಹೋಗಿ ಅಪ್ಲಿಕೇಶನನ್ನು ಕೊಟ್ಟು ತಾವು ನಿಮಗೆ ಬೇಕಾಗಿರುವಂತಹ ಪಾಸನ್ನು ಪಡೆದುಕೊಳ್ಳಬಹುದು. ಯಾವುದೇ ಥರದ ದುಡ್ಡನ್ನು, ಹಣವನ್ನು ಪಾವತಿ ಮಾಡಬೇಕಾಗಿಲ್ಲ ಅನ್ನುವಂಥ ಘೋಷಣೆಯನ್ನು ರಾಜ್ಯ ಸರ್ಕಾರ ಮಾಡಿದ್ದು. ಆದರೆ ಇಲ್ಲಿಯ ತನಕವೂ ಕೂಡ ಇದು ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಚಿಂತೆ ಆಗ್ತಾ ಇರುವಂಥದ್ದು. ಯಾಕೆ ಈ ಬಸ್ನ ಫ್ರೀ ಪಾಸನ್ನು ಅನೌನ್ಸ್ ಮಾಡಿದ್ರು, ವಾರ್ಷಿಕ ಪಾಸ್ ಫ್ರೀ ಅನ್ನುವಂಥದ್ದನ್ನು ಅನೌನ್ಸ್ ಮಾಡಿದ್ರು, ಆದರೆ ಇಲ್ಲಿಯ ತನಕ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಈ ಹಿಂದೆ ಇದ್ದಂಥ ಹಳೆಯ ಪಾಸನ್ನು ಅವರು ಅದನ್ನು ರಿಜೆಕ್ಟ್ ಮಾಡಿಬಿಟ್ರು, ಅಂದರೆ ಅದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ರು. ಹಳೆಯ ಪಾಸ್ ಕೂಡ ಈಗ ವಿದ್ಯಾರ್ಥಿಗಳ ಬಳಿ ಇಲ್ಲ. ಹೊಸ ಪಾಸ್ ಅಂತೂ ಇನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಪಾಪ ದುಡ್ಡು ಖರ್ಚು ಮಾಡ್ಕೊಂಡು ಈಗಾಗಲೇ ಶಾಲಾ ಕಾಲೇಜು ಆರಂಭ ಆಗಿಬಿಟ್ಟಿದೆ. ಇವತ್ತು ಜೂನ್ 11 ದಿನಾಂಕ, ಶಾಲಾ ಕಾಲೇಜು ಆರಂಭ ಆಗಿದೆ. ಮಕ್ಕಳಿಗೆ 2 ಪಾಸ್ ಇಲ್ಲ. ಈ ಹಿಂದೆ ಇದ್ದಂಥ ಪಾಸ್ ಕೂಡ ಅವರ ಹತ್ರ ಇಲ್ಲ, ಅದಕ್ಕೆ ಮಾನ್ಯತೆ ಇಲ್ಲ. ಹೊಸ ಪಾಸ್ ಏನು ಫ್ರೀ ಪಾಸ್ ಅನ್ನುವಂಥದ್ದನ್ನು ಅನೌನ್ಸ್ ಮಾಡಿದಾರಲ್ಲ ಡಿ.ಕೆ. ಶಿವಕುಮಾರ್ ಅವರು, ಅದು ಕೂಡ ಇನ್ನು ಕಾರ್ಯರೂಪಕ್ಕೆ, ಅಂದರೆ ಅದರ ಪ್ರೊಸೀಜರೇ ಆರಂಭ ಆಗಿಲ್ಲ. ಇವ್ರು ಹೋಗಿನ ಅಪ್ಲಿಕೇಶನ್ ಹಾಕೋಕ್ಕಾಗಿಲ್ಲ, ಅದಕ್ಕೆ ಬೇಕಾದಂಥ ಪ್ರೊಸೀಜರ್ ಫಾಲೋ ಮಾಡೋಕ್ಕಾಗಿಲ್ಲ, ಫ್ರೀ ಪಾಸ್ ಅನ್ನುವಂಥದ್ದು ವಿತರಣೆಯೇ ಆಗಿಲ್ಲ. ಇತ್ಲಾಗೆ ಆ ಕಡೆ ಇದ್ದಂಥ ಮುಂಚೆ ಇದ್ದಂಥ ಹಳೆ ಪಾಸಿಗೆ ಮಾನ್ಯತೆ ಇಲ್ಲ, ಅದು ಹಳೆ ಪಾಸ್ ಕೂಡ ಇಲ್ಲ, ಹೊಸ ಫ್ರೀ ಪಾಸ್ ಕೂಡ ಸಿಕ್ಕಿಲ್ಲ. ಇದು ಈಗ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಪೋಷಕರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನೌನ್ಸ್ ಏನೋ ಮಾಡಿದ್ರು ಸ್ವಾಮಿ ಡಿ.ಕೆ. ಶಿವಕುಮಾರ್ ಅವರು, ಆದರೆ ಅದನ್ನು ನಮ್ಮ ಕೈ ತಲುಪಿಲ್ವಲ್ಲ. ಯಾವಾಗ ತಲುಪತ್ತೆ? ಏನು ಶಾಲಾ ಕಾಲೇಜು ಶುರುವಾಗಿ 2-3 ತಿಂಗಳು ಆದಮೇಲೆ ಕೊಡ್ತೀರಾ ನೀವು ಫ್ರೀ ಪಾಸ್ನ? ನಾವು ದಿನ ದುಡ್ಡು ಹಾಕೊಂಡು ಓಡಾಡ್ತಾ ಇದ್ದಾರೆ ಮಕ್ಕಳು. ದುಡ್ಡೆಲ್ಲಿಂದ ತರಬೇಕು? ಮಧ್ಯಮ ವರ್ಗದವರು, ದುಡ್ಡಿರೋರೇನೋ ಓಡಾಡ್ತಾರೆ. ಬಸ್ಗಳ ಮೇಲೆ ಅವಲಂಬಿತರಾಗಿರುವಂತಹ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು, ಅವರ ಪೋಷಕರು ಎಲ್ಲಿಂದ ತರಬೇಕು ದುಡ್ಡನ್ನ? ಎವ್ರಿಡೇ ದಿನ ಹೆಂಗೆ ಓಡಾಡಬೇಕು ಮಕ್ಕಳು? ಇದೀಗ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಹಳೆಯ ಪಾಸ್ ಆದರೂ ಇಟ್ಕೊಳ್ಳಿ, ನಾವು ಹೊಸ ಪಾಸ್ ಕೊಡೋ ತನಕ ಅನ್ನುವಂಥದ್ದನ್ನಾದ್ರೂ ಹೇಳಿದ್ರ? ಅದನ್ನು ಅಮಾನ್ಯ ಯಾಕೆ ಮಾಡಿದ್ದು? ಹಳೆ ಪಾಸ್ ಬೇಡ ಅಂತ ಯಾಕೆ ಹೇಳಿದ್ದು? ಮತ್ತು ಹೊಸ ಪಾಸ್ ವಿತರಣೆ ಮಾಡೋದಕ್ಕೆ ಇಷ್ಟೊಂದು ಡಿಲೇ ಯಾಕೆ ಮಾಡ್ತಾ ಇದ್ದೀರಾ? ಇದು ವಿದ್ಯಾರ್ಥಿಗಳು ಮತ್ತು ಪೋಷಕರ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ಅಲ್ರೇ ಸ್ವಾಮಿ ಡಿ.ಕೆ. ಶಿವಕುಮಾರ್ ಅವರೇ, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ತಾವೇನು ಹೊಸ ಘೋಷಣೆಯನ್ನು ಮಾಡಿದ್ದೀರಲ್ವಾ, ಅದನ್ನು ಆದಷ್ಟು ಬೇಗ ಅದನ್ನು ಪ್ರೊಸೀಡ್ ಆಗುವಂತೆ ತಾವು ಗಮನ ಹರಿಸಿ. ಎಲ್ಲರಿಗೂ ಆದೇಶವನ್ನು ಕೊಡಿ, ಸಾರಿಗೆ ಇಲಾಖೆಯವರಿಗೆ ಆದೇಶವನ್ನು ಕೊಡಿಸಿ. ಮಕ್ಕಳಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ಪಾಸ್ ಕೊಡಿಸಿ. ಎಲ್ಲರ ಹತ್ರ ದುಡ್ಡಿರಲ್ಲ, ಎಲ್ಲರೂ ಶ್ರೀಮಂತರಾಗಿರಲ್ಲ, ಬಹಳ ದಿನಗೂಲಿ ಮಾಡ್ಕೊಂಡು ಕಷ್ಟಪಟ್ಟು ಜೀವನ ನಡೆಸ್ತಾ ಇರ್ತಾರೆ. ಅಂಥ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾಗತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ವಿದ್ಯಾರ್ಥಿಗಳ ಪೋಷಕರು ನಿಮಗೆ ಪ್ರಶಂಸೆ ಮಾಡಿದ್ದಾರೆ ಫ್ರೀ ಪಾಸ್ ಕೊಟ್ಟಾಗ. ಅದೇ ರೀತಿಯಲ್ಲಿ ಆದಷ್ಟು ಬೇಗ ಅದು ಕಾರ್ಯಗತಕ್ಕೆ ಬರುವಂತೆ, ಕಾರ್ಯರೂಪಕ್ಕೆ ಬರುವಂತೆ ತಾವು ನೋಡ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ದಯವಿಟ್ಟು ಆದಷ್ಟು ಬೇಗ ಫ್ರೀ ಪಾಸನ್ನು ಕೊಡಿಸಿ. ಇತ್ಲಾಗೆ ಹಳೇದು ಇಲ್ಲ, ಹೊಸದು ಇಲ್ಲ ಅನ್ನುವಂಥ ರೀತಿಯಲ್ಲಿ ನಡು ನೀರಿನಲ್ಲಿ ವಿದ್ಯಾರ್ಥಿಗಳನ್ನ ಕೈ ಬಿಡಬೇಡಿ. ಆದಷ್ಟು ಬೇಗ ನಮ್ಮ ವಾಹಿನಿ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೇವೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಾವು ಘೋಷಿಸಿರುವಂತಹ ಉಚಿತ ಪಾಸ್ನ ವಿತರಣೆ ಆದಷ್ಟು ಬೇಗ ಆಗುವಂತೆ ತಾವು ನೋಡಿಕೊಳ್ಳಿ.
ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.